ಇನ್ನು ತಂದೆ ಬಂಧನದ ಬೆನ್ನಲ್ಲೇ ಮಗ ಶರಣಾಗತಿಯಾಗ್ತಾರಾ? ನಾಳೆ ಅಥವಾ ನಾಡಿದ್ದು ಪ್ರಜ್ವಲ್ ರೇವಣ್ಣ ಬಂದು ಶರಣಾಗತಿಯಾಗೋ ಸಾಧ್ಯತೆ ಇದೆ. ವಿದೇಶದಿಂದ ಬಂದು ಶರಣಾಗಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಶರಣಾಗತಿಯ ಬಗ್ಗೆ ಮಾಜಿ ಸಚಿವ CS ಪುಟ್ಟರಾಜು ಅವರು ಕೂಡ ಸುಳಿವನ್ನು ಕೊಟ್ಟಿದ್ದಾರೆ. ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡಿಸ್ಕೋಬೇಕಂತ ಬಂದಿದ್ವಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಸರ್ಕಾರ ಮೊದಲಿಂದನೂ ಹೇಳ್ತಾ ಇತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ, ಅದರಂತೆ ರೇವಣ್ಣ ಬಂಧನ ಆಗಿದೆ. ಈಗ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಏನು ಅಂತ? ಖಂಡಿತ ಅರವಿಂದ್, ಯಾಕಂದರೆ ಈ ಒಂದು ಪ್ರಕರಣ ನಡೆದ ನಂತರದಲ್ಲಿ ಅಥವಾ ಎಲ್ಲವೂ ಬಯಲಾಗ್ತಾ ಇದ್ದಂತೆ ಅವರು ಚುನಾವಣೆ ಮುಗಿದಿನ ಮಧ್ಯರಾತ್ರಿಯಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ರಿಂದ ಸಹಜವಾದ ಕುತೂಹಲ ಇತ್ತು, ಏನು ಕ್ರಮ ಆಗುತ್ತೆ ಅವರ ವಿರುದ್ಧ ಅನ್ನುವಂಥದ್ದು. ಇದರ ಮಧ್ಯದಲ್ಲಿ ಕಿಡ್ನಾಪ್ ಪ್ರಕರಣ ಕೂಡ ದಾಖಲಾಗಿದ್ದರಿಂದ ಅವರ ತಂದೆ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಕೂಡ ಆಗಿರ್ತಕ್ಕಂಥ ರೇವಣ್ಣ HD ರೇವಣ್ಣ ಅವರನ್ನ ಬಂಧಿಸಲಾಗಿದೆ. ಅಂದರೆ ಅವ್ರನ್ನೀಗ ತನಿಖೆ ಕೂಡ ನಡೀತಾ ಇದೆ. ಹಾಗಾದರೆ ಪ್ರಮುಖವಾಗಿ ಅದು ಕೇಸಲ್ಲಿ ಏನು ಅತ್ಯಾಚಾರ ಪ್ರಕರಣದ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಯಾವಾಗ ಅನ್ನುವಂಥ ಸಹಜವಾದ ಕುತೂಹಲ ಇತ್ತು. ಆದರೆ ಅವರು ವಿದೇಶದಲ್ಲಿರೋದ್ರಿಂದ ಈ ಸದ್ಯಕ್ಕೆ ಕಷ್ಟ ಆದರೂ ಕೂಡ ಅವರೇ ಯಾವಾಗ ರಿಟರ್ನ್ ಬರ್ತಾರೆ ತಕ್ಷಣ ಅವ್ರನ್ನ ಬಂಧಿಸುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಬೇಗ ಅವರು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಕಾರಣ ಏನು ಅಂದರೆ ತಂದೆಯವರ ಬಂಧನ ಕೂಡ ಆಗಿರೋದ್ರಿಂದ ಸಹಜವಾಗಿ ಅವರು ಕೂಡ ಆದಷ್ಟು ಬೇಗ ಬರಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಅದು ಬೆಸ್ಟ್ ವೇ. ಅದು ಸುಮ್ಮನೆ ಎಲ್ಲೆಲ್ಲೋ ತಲೆ ಮರೆಸ್ಕೊಂಡು ಕೂತಿರೋದು ಇವೆಲ್ಲ ಆಗಬಾರ್ದು. ಯಾವುದೇ ಕಾರಣಕ್ಕೂ ಕಾನೂನಿಗೆ ಬೆಲೆ ಕೊಟ್ಟು ನಡ್ಕೋಬೇಕಾಗತ್ತೆ. ನನ್ನ ಮತ್ತೊಬ್ಬ ಕೊಲೀಗ್ ಮಸೂದ್ ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಮಸೂದ್, ತಾವೆಲ್ಲಿದ್ದೀರಾ? ಇವತ್ತು ಇಡೀ ದಿನದ ಬೆಳವಣಿಗೆ ಏನಾಗಿತ್ತು, ಏನು ಕತೆ, ಏನು ಹೈಲೈಟ್ಸ್, ವಿಚಾರಗಳೇನು? ಅರವಿಂದ್, ಇಡೀ ದಿನ ಒಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಏನು ವಿಡಿಯೋ ಪ್ರಕರಣ ಇದೆ, ಜೊತೆಗೆ ಕಿಡ್ನಾಪ್ ಕೇಸ್ ಇದೆ, ಆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲೂ ಕೂಡ, ಜೊತೆಗೆ ಹೊರಭಾಗದಲ್ಲೂ ಕೂಡ ಬಹಳ ವಿದ್ಯಮಾನಗಳು ನಡೆದಿರುವಂಥದ್ದು. ಮುಖ್ಯವಾಗಿ ಮಹತ್ವದ ಘಟ್ಟದಲ್ಲಿ SIT ಅಧಿಕಾರಿಗಳು HD ರೇವಣ್ಣ ಅವರನ್ನ ಬಂಧನ ಮಾಡಿರುವಂಥದ್ದು ಅವರ ಒಂದು ರೀತಿಯಲ್ಲಿ ಈ ಒಂದು ವಿದ್ಯಮಾನದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಪ್ರತ್ಯೇಕವಾಗಿ ದಾಖಲಾಗಿರುವಂತಹ KR ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಕೇಸಿಗೆ ಸಂಬಂಧಪಟ್ಟಂತಹ ಆ ಮಹಿಳೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋದಲ್ಲೂ ಕೂಡ ಇದ್ದಾರೆ ಅಂತಂದು ಕೂಡ ಹೇಳಲಾಗ್ತಿದೆ. ಆ ಮಹಿಳೆ ಕಿಡ್ನಾಪ್ ಕೇಸ್ ಸಂಬಂಧಪಟ್ಟಂತೆ HD ರೇವಣ್ಣ ಬಂಧನ ಆಗಿದೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ನಿವಾಸದಲ್ಲಿ ಅವರನ್ನ SIT ಅಧಿಕಾರಿಗಳು ಬೇಲ್ ನಿರಾಕರಣೆ ಆದ ತಕ್ಷಣ ಹೋಗಿ ಅರೆಸ್ಟ್ ಮಾಡಿರುವಂಥದ್ದು. 20 ನಿಮಿಷ ಅವರು ಸತಾಯಿಸಿದ್ರು SIT ಅಧಿಕಾರಿಗಳನ್ನ. ಅನಂತರ ಖುದ್ದಾಗಿ ರೇವಣ್ಣ ಅವರೇ ಬಾಗಿಲು ತೆಗೆದು ಹೊರಗಡೆ ಬಂದರು. ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಹೈಡ್ರಾಮಾ ನಡೆಯಿತು. ಅಲ್ಲಿ ಎಲ್ಲೂ ಕೂಡ ಮೀಡಿಯಾದವರಿಗೆ ರಿಯಾಕ್ಷನ್ ಕೊಡಲಿಲ್ಲ. ಅನಂತರ ಅವ್ರನ್ನ ಪೊಲೀಸ್ ವಾಹನದಲ್ಲಿ SIT ಅಧಿಕಾರಿಗಳು ಕರ್ಕೊಂಡು ಹೋದ್ರು. ಸುಮಾರು 1 ಗಂಟೆಗಳ ಕಾಲ, 3/4 ಗಂಟೆಗಳ ಕಾಲ ಈ ಒಂದು ಪ್ರಯಾಣ ಏನಿತ್ತು ಬಹಳ ಒಂದು ರೀತಿಯಲ್ಲಿ ಮೀಡಿಯಾ ವಾಹನಗಳು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದು, ಬಹಳ ರೋಚಕ ಕೂಡ ಆಗಿತ್ತು. ಈಗ SIT ಅಧಿಕಾರಿಗಳು CID ಕಚೇರಿಗೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ, ಬಂಧನದ ಪ್ರಕ್ರಿಯೆಯನ್ನ ಮುಗಿಸ್ತಾ ಇದ್ದಾರೆ. ಅನಂತರ ಮೆಡಿಕಲ್ ಟೆಸ್ಟ್ಗೆ ಅವ್ರನ್ನ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. 24 ಗಂಟೆ ಒಳಗಡೆ ನಾಳೆ ನ್ಯಾಯಾಧೀಶರ ಮುಂದೆ ಕೂಡ ಸಬ್ಮಿಟ್ ಮಾಡುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.